ಸ್ವಪ್ನ ಏನಾಯ್ತು? ಸ್ವಪ್ನ ಸಮಾಧಾನ ಮಾಡ್ಕೊ ಫಸ್ಟ್. ಯಾಕೆ ಏನಾಯ್ತು? ಅಮ್ಮ ಇವ್ರು 2 ದಿನದಿಂದ ಮನೆಗೆ ಬಂದಿಲ್ಲ ಅಮ್ಮ. ಅಳಿ ಅಂದ್ರೆ 2 ದಿನದಿಂದ ಮನೆಗ್ ಬಂದಿಲ್ವಾ? 2 ದಿವಸದಿಂದ ಫ್ಯಾಕ್ಟ್ರಿಗೂ ಕೆಲ್ಸಕ್ಕೆ ಬಂದಿಲ್ಲ ಅವನು. ಮೈಲ್ ಹುಷಾರಿಲ್ಲ ಅನ್ಕೊಂಡು ನಾನು ಸುಮ್ಮನಾಗಿದ್ದೆ. ಇಲ್ಲಪ್ಪ, ಮನೆಗೆ ಬಂದಿಲ್ಲ. ಫ್ರೆಂಡ್ಸ್ನೆಲ್ಲ ವಿಚಾರಿಸಿದೆ, ಇವ್ರ ವಿಷಯನೇ ಗೊತ್ತಾಗ್ತಾ ಇಲ್ಲ. ನೀನು ಅಳಿ ಅಂದ್ರೆ ಏನಾದ್ರು ಜಗಳ ಮಾಡ್ಕೊಂಡ್ರೇನೆ? ಜಗಳ ಅಂದ್ರೆ ಸಣ್ಣ ಪುಟ್ಟ ಜಗಳ ಇದ್ದೇ ಇತ್ತಮ್ಮ. ನನ್ಗೂ ಅವ್ರಿಗೂ ಯಾವ್ದಾದ್ರು ವಿಷಯಕ್ಕೆ ಜಗಳ ಆಗ್ತಾನೆ ಇತ್ತು. ಅಷ್ಟಕ್ಕೆ ಮನೆ ಬಿಟ್ಟು ಹೋಗ್ಬಿಡೋದಾ? ಮೊಬೈಲ್ ಬೇರೆ ಸ್ವಿಚ್ ಆಫ್ ಆಗ್ಬಿಟ್ಟಿದೆ. ಅಪ್ಪ ಏನಾದ್ರೂ ಮಾಡಿ ಅಪ್ಪ. ಬಾಯ್ಲಿ ಸಮಾಧಾನ ಮಾಡಿ ನೋಡು, ಅವ್ರು ಎಲ್ಲೂ ಹೋಗಿರಲ್ಲ, ಎಲ್ಲ ಕಡೆ ಹುಡ್ಕಣ ಬಾ. ನಿಮ್ಮ ಮಳೆಯನ್ನ ಎಲ್ಲ ಕಡೆ ಹುಡುಕಿದ್ದೀರಾ? ಎಲ್ಲ ಕಡೆ ಹುಡುಕಿದ್ವಿ ಸರ್, ಎಲ್ಲೂ ಸಿಗ್ಲಿಲ್ಲ. ಹಾಗಾಗಿನೇ ಕಂಪ್ಲೇಂಟ್ ಕೊಡೋಣ ಅಂತ ಬಂದ್ವಿ. ಎಷ್ಟು ದಿನದಿಂದ ಕಾಣ್ತಾ ಇಲ್ಲ? 3 ದಿವಸದಿಂದ ಕಾಣಿಸ್ತಾ ಇಲ್ಲ ಸರ್. ರಾತ್ರಿ ಊಟ ಮಾಡಿ ಹೊರಗಡೆ ಹೋಗಿ ಬರ್ತೀನಿ ಅಂತ ಹೋದವರು ಮತ್ತೆ ಬರ್ಲಿಲ್ವಂತೆ. ಸರಿ, ಒಂದು ಕಂಪ್ಲೇಂಟ್ ಬರ್ಕೊಡಿ. ಆಯ್ತು ಸರ್. ಅಳಿಯಂದ್ರು ಯಾಕೆ ನನ್ನ ಮಗಳನ್ನ ಬಿಟ್ಟು ಹೋದ್ರು ಅಂತ ನಮಗೆ ಗೊತ್ತಾಗ್ಲೇ ಇಲ್ಲ. ಪೊಲೀಸವ್ರು ಎಷ್ಟೇ ಹುಡುಕಿದ್ರು ಅಳಿಯಂದ್ರು ಸುಳಿವೇ ಸಿಕ್ಕಿಲ್ಲ. ಉಮೇಶ ಅಂತ ಹುಡುಗ ಅಲ್ಲ, ಅನಾಥ ಆದರೂ ತುಂಬ ಒಳ್ಳೆ ಹುಡುಗ. ಅವನು ನಮ್ಮನ್ನು ತನ್ನ ಅಪ್ಪ ಅಮ್ಮನ ಥರ ನೋಡ್ಕೋತಾ ಇದ್ದ. ನಮ್ಮ ಯಜಮಾನ್ರು ತುಂಬ ಯೋಚನೆ ಮಾಡಿನೇ ಸ್ವಪ್ನ ಅವನಿಗೆ ಕೊಟ್ಟು ಮದುವೆ ಮಾಡಿದ್ದು. ಸ್ವಪ್ನ ಮದುವೆಗೆ ಒಪ್ಕೊಂಡಿದ್ದು, ದೇವಸ್ಥಾನದಲ್ಲಿ ಸರಳವಾಗಿ ಮದುವೆ ಆಗಿದ್ದು ಇನ್ನೂ ನನ್ನ ಕಣ್ಣಿಗೆ ಕಟ್ಟಾಗಿದೆ. ಸ್ವಪ್ನ ಸ್ವಪ್ನ ಇನ್ನೂ ಮಲಗಿದ್ಯಾ? ಎದ್ದೋಡ ಸ್ವಪ್ನ, ಎದ್ದೋಡ ಸ್ವಪ್ನ. ಅಮ್ಮ ಇನ್ನೊಂದ್ ಸ್ವಲ್ಪ ಹೊತ್ತು ಮಲ್ಕೊಳಕ್ ಬಿಡಮ್ಮ. ನೀನ್ ಎದ್ಬಾ, ಕೆಳಗಡೆ ಎಷ್ಟು ಕೆಲಸ ಇದೆ ಗೊತ್ತಾ? ಎದ್ಬಾ. ಬರ್ತೀನಿ ಬಿಡು, ಯಾಕೆ ಹೇಳಿದೀಯಾ? ಸರಿ, ಬೇಗ ಎದ್ಬಾ. ತಗೋ, ಬೇಗ ಕಾಫಿ ಕುಡ್ದು ಬಟ್ಟೆ ಹೋಗಿ. ಏನು ಬಟ್ಟೆ ಒಗಿಬೇಕಾ? ಕಣೆ. ಛೇ, ನಮ್ಮ ಮನೇಲೂ ಒಂದು ವಾಷಿಂಗ್ ಮಿಷಿನ್ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತಲ್ವೇನಮ್ಮ. ನಿನಗೆ ಇನ್ನೂ ಏನೇನ್ ಬೇಕೋ ಎಲ್ಲ ನಿಮ್ಮ ಅಪ್ಪನ ಹತ್ರ ಕೇಳು. ನಮ್ಮ ಅಪ್ಪನ ಹತ್ರ ಯಾಕೆ ಹೇಳಿ? ಮುಂದೆ ನನ್ ಮದ್ವೆ ಆಗತ್ತಲ್ಲ, ನನ್ ಗಂಡನ ಹತ್ರ ಕೇಳ್ತೀನಿ. ನನ್ ಮದ್ವೆ ಆಗೋ ಗಂಡನ ಹತ್ರ ಸಖತ್ ದುಡ್ಡಿರ್ಬೇಕು. ವಾಷಿಂಗ್ ಮಿಷಿನ್, AC, ಕಾರ್ ಎಲ್ಲ ಇರ್ಬೇಕು. ಜಾಸ್ತಿ ಕನಸು ಕಾಣ್ಬೇಡ, ಕಾಲು ನೆಲದ ಮೇಲೆ ಇರ್ಲಿ. ಈಗ ಹೋಗಿ ಬಟ್ಟೆ ಹೋಗಿ. ಅಮ್ಮ ಪ್ಲೀಸ್ ಅಮ್ಮ, ಇವತ್ತೊಂದಿನ ನೀನೇ ಹೋಗಿ ಅಮ್ಮ. ನೋಡು, ನಿನ್ನೆ ತಾನೇ ನೇಲ್ ಪಾಲಿಶ್ ಹಚ್ಚಿದೀನಿ. ಬಟ್ಟೆ ಹೋಗಿದಾಗ ಎಲ್ಲ ಹೋಗ್ಬಿಡತ್ತೆ. ನೇಲ್ ಪಾಲಿಶ್ ಹೋದ್ರೆ ಇನ್ನೊಂದ್ಸಲ ಹಚ್ಬೋದು. ಈಗ ಹೋಗಿ ಬಟ್ಟೆ ಹೋಗಿ. ಅಮ್ಮ 500 ರೂಪಾಯಿ ನೇಲ್ ಪಾಲಿಶ್ ಇದು. ಖಾಲಿ ಆಗ್ಬಿಟ್ರೆ ನೀನೇ ದುಡ್ಡು ಕೊಡ್ಬೇಕಾಗತ್ತೆ. ಬೇಡಮ್ಮ, ನಿನಗಷ್ಟು ದುಡ್ಡು ಕೊಡೋ ಬದಲು ನಾನೇ ಬಟ್ಟೆ ಹೋಗಿದ್ದೀನಿ. ಥ್ಯಾಂಕ್ ಯು. ಬಿಡೆ. ಹೌದು, ನೀನು ಯಾಕೆ ಒಂದು ಕೆಲಸ ಮಾಡಬಾರ್ದು? ನೀನು ಯಾವ್ದಾದ್ರು ಒಂದು ಬ್ಯೂಟಿ ಪಾರ್ಲರಲ್ಲಿ ಕೆಲ್ಸಕ್ಕೆ ಸೇರ್ಕೊಂಬಿಡು. ಹೇಗಿದ್ರು ನಿನ್ ವಿದ್ಯೆ ಅಂತೂ ತಲೆಗೆ ಹತ್ತಲ್ಲ. ಹೀಗಾದ್ರೂ ದುಡ್ದು ನಿಮ್ಮ ಅಪ್ಪಂಗೆ ಸಹಾಯ ಮಾಡು. ಹೋಗಮ್ಮ, ಯಾವಾಗ ನೋಡಿದ್ರು ಬೈತಿರ್ತೀಯ. ಯಾವತ್ತಾದ್ರೂ ನನ್ನ ಹೊಗಳಿದೀಯಾ? ಹೊಗಳು ಅಂತ ಕೆಲಸ ನೀನೇನೆ ಮಾಡಿದ್ಯಾ? ನಾಳೆ ನನ್ನ ಮದ್ವೆ ಆದ್ಮೇಲೆ ನಿಂಗೆ ಬಯಕ್ ಯಾರು ಇರಲ್ಲ ನೋಡು, ಅವಾಗ ನನ್ನ ಬೆಲೆ ಗೊತ್ತಾಗ. ಕರೆಕ್ಟ್ ಆಗಿ ಮನುಷ್ಯರ ತರ ಮಾತಾಡಿದ್ರೆ ಓಕೆ. ಒಳ್ಳೆ ಕಿತ್ತಾಡ್ತಾ ಇದ್ದೀರಲ್ರಿ. ಕುಡಿಯೋದಕ್ಕೆ ಒಂದ್ ಲೋಟ ನೀರ್ ಕೊಡು. ಉತ್ತರ ಕೊಡಿ. ಕುಂಕುಮನ ನೀಟಾಗಿ ಇಟ್ಕೋಬೇಕು. ಸೌಂಡ್ ಸ್ವಲ್ಪ ಕಡಿಮೆ ಮಾಡು. ತಗೊಳ್ರಿ. ಅಲ್ಲ ರೀ, ಅವ್ರಿಗೊಂದು ಹುಡುಗನ್ ಹುಡ್ಕಕ್ಕೆ ಆ ಬ್ರೋಕರ್ ಕೃಷ್ಣಣ್ಣ ಹೇಳಿದ್ರಲ್ಲ, ಏನಾಯ್ತು? ಇಲ್ಲ ಕಣೆ, ಅವನೇನು ಹೇಳಿಲ್ಲ. ಅಪ್ಪ, ಯಾವ್ದಾದ್ರು ಫಾರಿನ್ ಹುಡ್ಗಪ್ಪ, ಮದ್ವೆ ಮಾಡ್ಕೊಂಡು ಜುಮ್ ಅಂತ ಹಾರೋಗ್ಬಿಡ್ತೀನಿ. ಅಯ್ಯೋಯ್ಯೋ, ಫಾರಿನ್ ಹುಡುಗನ್ ಹುಡ್ಕೋಷ್ಟು ದೊಡ್ಡ ಶ್ರೀಮಂತ ಅಲ್ಲಮ್ಮ ನಾನು. ಸಾಮಾನ್ಯ ಫ್ಯಾಕ್ಟ್ರಿಲಿ ಕೆಲಸ ಮಾಡೋ ಕಾರ್ಮಿಕ. ಆ ಹುಡುಗರು ಕೇಳೋ ವರೋಪಚಾರ, ವರದಕ್ಷಿಣೆ ನನ್ನ ಕಡೆಯಿಂದ ಕೊಡೋದಕ್ಕಾಗತ್ತಾ? ನೋಡಮ್ಮ, ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಮಾಡ್ತೀನಿ ಅಷ್ಟೆ. ಶಾರದಾ, ತಗೊಮ್ಮ ಈ ತಿಂಗಳು ಸಂಬಳ. ಅಪ್ಪ ನನ್ಗೆ
ತಗೊಳಮ್ಮ. ಥ್ಯಾಂಕ್ ಯು ಅಪ್ಪ. ನೀವು ಹೀಗೆ ಅವಳಿಗೆ ದುಡ್ಡು ಕೊಟ್ಟು ಹಾಳು ಮಾಡಿ. ಅಮ್ಮ ನೀನಂತೂ ಕೊಡಲ್ಲ, ಅಪ್ಪ ಕೊಡುವಾಗ ಯಾಕೆ ತಡಿತೀಯ? ಹೋಗ್ಲಿ ಬಿಡೆ, ಇನ್ನೆಷ್ಟು ದಿವಸ ಇವಳು ಮದುವೆ ಮಾಡ್ಕೊಂಡು ಹೋದ್ಮೇಲೆ ಪಾಕೆಟ್ ಮನಿ ಕೊಡೋಕ್ಕಾಗತ್ತಾ? ಹಾಗೆ ಹೇಳಪ್ಪ, ಅಮ್ಮಂಗೆ ಏನೂ ಗೊತ್ತಾಗಲ್ಲ. ಆಯ್ತು ಬಿಡಮ್ಮ, ನನ್ಗಂತೂ ಏನೂ ಗೊತ್ತಾಗಲ್ಲ. ನೀನುಂಟು ನಿಮ್ಮಪ್ಪ ಉಂಟು, ಏನ್ ಉಮೇಶ್, ಹಾ ಸರ್. ನನ್ನ ಜೊತೆನೆ ಬಂದ್ಬಿಡು, ನಾನೇ ನಿಂಗೆ ಡ್ರಾಪ್ ಮಾಡ್ತೀನಿ. ಅಯ್ಯೋ ನಿಮ್ಗೆ ಯಾಕೆ ಸರ್ ತೊಂದ್ರೆ? ಇಲ್ಲೇ ಮನೆ ಹತ್ರ ನಡ್ಕೊಂಡೇ ಹೋಗ್ತೀನಿ ಸರ್. ಇದ್ರಲ್ಲಿ ತೊಂದ್ರೆ ಏನಪ್ಪ ಬಂತು? ನಾನೇ ನಿನ್ನನ್ನು ಹೊತ್ಕೊಂಡ ಹೋಗ್ತೀನಿ, ಗಾಡಿಲಿ ಹೋಗ್ತೀವಿ ಬಾ. ಸರಿ ಸರ್. ತಗೋ. ಅದೇ ಸರ್ ನಮ್ಮನೆ. ಹೌದಾ? ಬನ್ನಿ ಸರ್, ಒಂದ್ ಕಪ್ ಕಾಫಿ ಕುಡ್ಕೊಂಡು ಹೋಗಿರುವಂತೆ. ಅಯ್ಯೋ ಬೇಡಪ್ಪ, ಇನ್ನೊಂದ್ಸಲ ಬರ್ತೀನಿ. ಅಯ್ಯೋ ಬನ್ನಿ ಸರ್, ಈ ಬ್ಯಾಚುಲರ್ ಮಾಡೋ ಕಾಫಿ ಹೇಗಿರುತ್ತೆ ಅಂತ ನೋಡಿರುವಂತೆ. ಬನ್ನಿ. ಸರಿ. ಬನ್ನಿ ಸರ್, ಬನ್ನಿ ಕೂತ್ಕೊಳ್ಳಿ. ಅಲ್ಲಿ ಯಾರೆಲ್ಲ ಇದ್ದೀರಾ? ಯಾರಿಲ್ಲ ಸರ್, ನಾನೊಬ್ಬನೇ. ಅಪ್ಪ ಅಮ್ಮ ತೀರ್ಕೊಂಡ್ರು ಸರ್. ಕಾಫಿ ಮಾಡ್ಕೊ ಬಂದ್ಬಿಡ್ತೀನಿ. ಮದುವೆ ಖರ್ಚು ಇಲ್ಲ ಕಣಯ್ಯ, ಕಾಫಿ ತುಂಬಾ ಚೆನ್ನಾಗಿದೆ. ಅಮ್ಮ ಹೇಳ್ಕೊಟ್ಟಿದ್ದು ಸರ್. ನನಗೂ ಕೂಡ ಮೊದಲಿಂದ ಅಡುಗೆ ಮಾಡೋದಂದ್ರೆ ತುಂಬಾ ಇಷ್ಟ ಸರ್. ನಿನ್ ಮದ್ವೆ ಆಗೋ ಹುಡುಗಿ ತುಂಬಾ ಅದೃಷ್ಟವಂತೆ ಕಣಯ್ಯ. ನನ್ನಂತ ಅನಾಥನಿಗೆ ಯಾರು ಸರ್ ಹೆಣ್ಣು ಕೊಡ್ತಾರೆ? ಯಾಕಯ್ಯ ಹಾಗಂತೀಯ? ಅಂದ್ರೆ ಅಪ್ಪ ಅಮ್ಮ ಇಲ್ದೇ ಇರೋರು ಮದ್ವೆನೇ ಆಗ್ಬಾರ್ದ? ಉಮೇಶ, ನಾನು ಬರ್ತೀನಪ್ಪ, ಕಾಯ್ತಾ ಇರ್ತಾರೆ. ಸರಿ ಸರ್, ಇನ್ನೊಂದ್ಸಲ ಬರ್ಬೇಕು ಸರ್. ಖಂಡಿತ ಬರ್ತೀನಿ.
ಏನೇ ಇದು 3 ಹೊತ್ತು ಅಲಂಕಾರ ಮಾಡ್ಕೋತಾನೆ ಇರ್ತೀಯ. ಇದನ್ನ ಬಿಟ್ರೆ ಬೇರೆ ಕೆಲಸನೇ ಇಲ್ವಾ ನಿನಗೆ? ಅಯ್ಯೋ ಏನು ಹುಡುಗಿನೋ ಏನೋ. ತೊಗೊಳ್ರಿ ಕಾಫಿ. ಅಯ್ಯೋ ತಂದ್ಬಿಟ್ಯಾ? ಹಾ. ಬೇಡ ಕಣೆ, ಈಗ ತನಕ ಕುಡಿದು ಬಂದೆ. ಎಲ್ಲಿ ಕುಡಿದ್ರಿ? ನಮ್ಮ ಫ್ಯಾಕ್ಟ್ರಿಲಿ ಉಮೇಶ್ ಅನ್ನೋ ಹುಡುಗ ಕೆಲಸ ಮಾಡ್ತಾ ಇದ್ದಾನೆ. ಅವನ ಮನೆಗೆ ಹೋಗಿದ್ದೆ, ಅಲ್ಲಿ ಕುಡಿದು ಬಂದೆ. ಹುಡುಗನ ಹೆಸರು ಉಮೇಶ ಅಂತ. ನಮ್ಮ ಸ್ವಪ್ನಾಗೆ ಅವನೇ ಸರಿಯಾದ ಗಂಡು ಅಂತ ನನಗೆ ಅನಿಸ್ತಾ ಇದೆ. ಹೌದಾ? ಹ್ಞೂ ಕಣೆ, ಹುಡುಗನಿಗೆ ಯಾವ ದುರಭ್ಯಾಸನೂ ಇಲ್ಲ, ಒಳ್ಳೆ ಹುಡುಗ. ಅಮ್ಮ, ನನ್ನ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡೋರ್ನ ಮದ್ವೆ ಆಗಲ್ಲಮ್ಮ. ನನ್ನ ಮದ್ವೆ ಆದ್ರೆ ಸಾಫ್ಟ್ವೇರ್ ಇಂಜಿನಿಯರ್ನೇ ಮದ್ವೆ ಆಗೋದು. ಅಲ್ಲಮ್ಮ, ಎಲ್ರು ಸಾಫ್ಟ್ವೇರ್ ಇಂಜಿನಿಯರ್ ಹುಡುಗರೇ ಬೇಕು ಅಂದ್ರೆ ಇಂಥ ಒಳ್ಳೆ ಹುಡುಗರು ಯಾರನ್ನ ಮದ್ವೆ ಆಗ್ಬೇಕು? ಹೂನಮ್ಮ, ಒಬ್ಬ ಶ್ರೀಮಂತ ಹುಡುಗನ್ಗೆ ಮದುವೆ ಮಾಡ್ಕೊಡ್ಬೇಕು ಅನ್ನೋದಕ್ಕಿಂತ ಒಬ್ಬ ಒಳ್ಳೆ ಹುಡುಗನ್ ಮದುವೆ ಮಾಡ್ಕೊಟ್ರೆ ನಮಗೂ ನೆಮ್ಮದಿ ಅಲ್ವಾ? ಅದೆಲ್ಲ ನಂಗೆ ಗೊತ್ತಿಲ್ಲಮ್ಮ. ನಾನು ನಿಮ್ಗಳ ತರ ಮಿಡಲ್ ಕ್ಲಾಸ್ ಜೀವನ ಮಾಡಕ್ ಇಷ್ಟಪಡಲ್ಲ. ಸ್ವಪ್ನ, ಸುಮ್ಮನೆ ಹಠ ಮಾಡ್ಬೇಡ. ನೀನು ಮಿಡ್ಲ್ ಕ್ಲಾಸ್ ಮನೆಯಲ್ಲೇ ಹುಟ್ಟಿ ಇಷ್ಟು ದೊಡ್ಡದಾಗಿ ಬೆಳೆದಿದ್ಯಾ. ಸುಮ್ಮನೆ ನಾವುಗಳು ಹೇಳ್ದಂಗೆ ಕೇಳು. ಮೊದಲಿಗೆ ಸ್ವಪ್ನ ಹಠ ಮಾಡಿದ್ರು, ಆಮೇಲೆ ಮದುವೆಗೆ ಒಪ್ಕೊಂಡ್ಳು. ಮದುವೆನ ತುಂಬ ಸರಳವಾಗೇ ಮಾಡಿದ್ವಿ. ಸ್ವಪ್ನ ತನ್ನ ಗಂಡನ ಜೊತೆ ಚೆನ್ನಾಗೇ ಸಂಸಾರ ಮಾಡ್ತಾ ಇದ್ಲು. ಎಲ್ಲ ಗಂಡ ಹೆಂಡ್ತಿರ ಮಧ್ಯೆ ಇರೋ ಹಾಗೆ ಇವ್ರ ಮಧ್ಯೆನೂ ಕೆಲವು ವಿಷಯಗಳಿಗೆ ಅಸಮಾಧಾನ ಇತ್ತು.